Hello friends, welcome to second session on essay Modern Fiction written by Virginia Woolf. It is for BA 6th semester of English of Gulbarga University Kalburgi. In this session, I am going to discuss on modern fiction essay. In this session, we shall discuss introduction about the poet, that is continued part, her childhood, her education and her works. Let us see introduction about Virginia Woolf. Virginia Woolf was born into an intellectual gifted family. ವರ್ಜಿನಿಯಾ ವುಲ್ಫ್ ಒಂದು ಬಹಳ ಬೌದ್ಧಿಕವಾಗಿರ್ತಕ್ಕಂತಹ ಒಂದು ಕುಟುಂಬದಲ್ಲಿ ಅವಳು ಜನಿಸ್ತಾಳೆ. ಹರ್ ಫಾದರ್ ಸರ್ ಲೆಸ್ಲಿ ಸ್ಟೆಫನ್ ಈಸ್ ಆಥರ್ ಆಫ್ ದ ಮ್ಯಾಸಿವ್ ಡಿಕ್ಷನರಿ ಆಫ್ ನ್ಯಾಷನಲ್ ಬಯೋಗ್ರಫಿ, ಎ 62 ವ್ಯಾಲ್ಯೂಮ್ ಕಂಪೈಲೇಷನ್ ಆಫ್ ದ ಲೈವ್ಸ್ ಆಫ್ ಇಂಪಾರ್ಟೆಂಟ್ ಬ್ರಿಟಿಷ್ ಸಿಟಿಜನ್ಸ್. ಅವಳ ತಂದೆ ಸರ್ ಲೆಸ್ಲಿ ಸ್ಟೆಫನ್ ಅವರು ಬಹಳ ದೊಡ್ಡದಾಗಿರ್ತಕ್ಕಂತಹ ಒಂದು ಡಿಕ್ಷನರಿ ಆಫ್ ನ್ಯಾಷನಲ್ ಬಯೋಗ್ರಫಿ ಅಂತಕ್ಕಂತಹ 62 ವ್ಯಾಲ್ಯೂಮ್ಗಳನ್ನು ಒಳಗೊಂಡಿರ್ತಕ್ಕಂಥದ್ದು ಮತ್ತು ಆ ಒಂದು ಬ್ರಿಟಿಷ್ ಸಿಟಿಜನ್ಸ್ ಇಂಪಾರ್ಟೆಂಟ್ ಬಹಳ ಪ್ರಮುಖವಾಗಿರ್ತಕ್ಕಂತಹ ಒಂದು ಲುಮಿನರೀಸ್ ಇರ್ತಕ್ಕಂತಹ ಒಂದು ಬ್ರಿಟಿಷ್ ನಾಗರಿಕರ ಒಂದು ವ್ಯಕ್ತಿಗಳ ಪರಿಚಯ ಒಳಗೊಂಡಿರ್ತಕ್ಕಂತಹ ಒಂದು ಡಿಕ್ಷನರಿ ಆಫ್ ನ್ಯಾಷನಲ್ ಬಯೋಗ್ರಫಿ, ಆ 62 ವ್ಯಾಲ್ಯೂಮ್ಗಳನ್ನು ಅವರು ಅದರದ್ದು ಆಥರ್ ಆಗಿರ್ತಾರೆ. ವರ್ಜಿನಿಯಾ ಸಿಸ್ಟರ್ ವ್ಯಾನೆಸ್ಸಾ ವಾಸ್ ಎ ಗಿಫ್ಟೆಡ್ ಪೇಂಟರ್. ವರ್ಜಿನಿಯಾ ಒಂದು ಸಿಸ್ಟರ್ ಇರತಕ್ಕಂಥ ವ್ಯಾನೆಸ್, ಅವಳು ಒಂದು ಗಿಫ್ಟೆಡ್ ಅಂತಂದರೆ ಆಲ್ರೆಡಿ ಅವಳು ಹುಟ್ಟಿನಿಂದನೇ ಆ ಒಂದು ಕಲೆಯನ್ನು ಪಡ್ಕೊಂಡ್ಬಂದಿರ್ತಾಳೆ, ಆ ಒಂದು ಪೇಂಟಿಂಗ್ ಕಲೆಯನ್ನು. ಆ್ಯಂಡ್ ಹರ್ 2 ಬ್ರದರ್ಸ್, ಅವಳ ಇಬ್ಬರು ಬ್ರದರ್ಸ್ ಥೋಬಿ ಆ್ಯಂಡ್ ಆಡ್ರಿಯಾನ್ ವೆರಿ ಇಂಟೆಲಿಜೆಂಟ್. ಅವರು ಕೂಡ ಇಬ್ಬರು ಬ್ರದರ್ಸ್ ಕೂಡ ಬಹಳ ಇಂಟೆಲಿಜೆಂಟ್ ಆಗಿರ್ತಾರೆ, ಬುದ್ಧಿವಂತರಾಗಿರ್ತಾರೆ, ಡೈನಾಮಿಕ್ ಯೂನಿವರ್ಸಿಟಿ ಮೆನ್. ಅವರು ವಿಶ್ವವಿದ್ಯಾಲಯದಲ್ಲಿ ಪದವಿಯನ್ನು ಕೂಡ ಆ ಒಂದು ಇದನ್ನು ಪಡ್ಕೊಂಡಿರ್ತಾರೆ. ಡಿಸ್ಪೈಟ್ ದಿಸ್ ಹೆಡಿ ಎನ್ವೈರ್ಮೆಂಟ್ ಆ್ಯಂಡ್ ಹ್ಯಾವಿಂಗ್ ದ ಕೀ ಟು ಹರ್ ಫಾದರ್ಸ್ ಲೈಬ್ರರಿ, ವರ್ಜಿನಿಯಾ ವಾಸ್ ನಾಟ್ ಅಫಾರ್ಡೆಡ್ ದ ಅಪಾರ್ಚುನಿಟಿ ಟು ಅಟೆಂಡ್ ಸ್ಕೂಲ್ ಲೈಕ್ ಹರ್ ಬ್ರದರ್ಸ್. ಇಷ್ಟೆಲ್ಲ ವಾತಾವರಣ ಇದ್ದರೂ ಕೂಡ ವರ್ಜಿನಿಯಾ ವುಲ್ಫ್ ಅವಳು ತನ್ನ ಬ್ರದರ್ಸ್ ಥರ ಒಂದು ಯೂನಿವರ್ಸಿಟಿ ಶಿಕ್ಷಣವನ್ನು ಪಡೆಯುವುದಕ್ಕೆ ಆಗಲಿಲ್ಲ. ದಿಸ್ ವಾಸ್ ನಾಟ್ ಅನ್ಯೂಶುವಲ್ ಫಾರ್ ದ ಟೈಮ್, ಬಟ್ ಇಟ್ ವಾಸ್ ಸಮಥಿಂಗ್ ವರ್ಜಿನಿಯಾ ನೆವರ್ ಕ್ವೈಟ್ ಸೀಮ್ಡ್ ಏಬಲ್ ಟು ಫಾರ್ಗೆಟ್. ಆದರೆ ಇದರಲ್ಲಿ ಏನು ವಿಶೇಷ ಇರದೇ ಇದ್ದರೂ ಕೂಡ ವರ್ಜಿನಿಯಾ ವುಲ್ಫ್ ಇದನ್ನು ಅವಳು ತನ್ನ ಜೀವನದಲ್ಲಿ ಮರೆಯೋದಕ್ಕೆ ಆಗಲಿಲ್ಲ. Despite becoming perhaps one of the most intelligent writers of the 20th century, Virginia Woolf always thought of herself as ill-educated. ಮುಂದೆ 20ನೇ ಶತಮಾನದ ಒಂದು ಬುದ್ಧಿವಂತ ಒಂದು ರೈಟರ್ಸ್, ಬರಹಗಾರಗಳಲ್ಲಿ ಅವಳು ಕೂಡ ಒಬ್ಬಳು ಆದರೂ ಕೂಡ ಅವಳು ನಾನು ಶಿಕ್ಷಣವನ್ನು ಸರಿಯಾಗಿ ಪಡಿಲಿಲ್ಲ ಅಂತಕ್ಕಂಥ ಕೊರಗು ಅವಳಲ್ಲಿ ಕಾಡ್ತಾನೆ ಇತ್ತು. ಹರ್ ಚೈಲ್ಡ್ಹುಡ್. Her mother, Julia Jackson, possessed great beauty and reputation for saintly self-sacrifice. ಅವಳ ತಾಯಿ ಜೂಲಿಯಾ ಜಾಕ್ಸನ್ ಬಹಳ ಸುಂದರವಾಗಿ ಮತ್ತು ಒಂದು ತನ್ನದೇ ಆಗಿರ್ತಕ್ಕಂಥ ಸ್ಥಾನಮಾನವನ್ನು ಒಂದು ಪಡ್ಕೊಂಡಿರ್ತಕ್ಕಂಥವಳಾಗಿದ್ದಳು. ಶಿ ಆಲ್ಸೋ ಹ್ಯಾಡ್ ಪ್ರಾಮಿನೆಂಟ್ ಸೋಷಿಯಲ್ ಆ್ಯಂಡ್ ಆರ್ಟಿಸ್ಟಿಕ್ ಕನೆಕ್ಷನ್ ವಿಚ್ ಇನ್ಕ್ಲೂಡೆಡ್ ಜೂಲಿಯಾ ಮಾರ್ಗರೆಟ್ ಕ್ಯಾಮ್ರನ್, ಹರ್ ಆಂಟ್, ಆ್ಯಂಡ್ ಒನ್ ಆಫ್ ದ ಗ್ರೇಟೆಸ್ಟ್ ಪೋರ್ಟ್ರೇಟ್ ಫೋಟೋಗ್ರಾಫರ್ ಆಫ್ ದ 19th century. ಇಲ್ಲಿ ಅವಳು ಸಾಮಾಜಿಕವಾಗಿ ಮತ್ತು ಒಂದು ಕಲಾತ್ಮಕವಾಗಿ ಸಂಬಂಧಗಳನ್ನು, ಒಂದು ಕನೆಕ್ಷನ್ಸನ್ನು ಹೊಂದಿದ್ದಳು. ಅದರಲ್ಲಿ ಜೂಲಿಯಾ ಮಾರ್ಗರೆಟ್ ಕ್ಯಾಮ್ರನ್, ಹರ್ ಆಂಟ್, ಅವಳ ಒಂದು ಚಿಕ್ಕಮ್ಮ, ಆ್ಯಂಡ್ ಒನ್ ಆಫ್ ದ ಗ್ರೇಟೆಸ್ಟ್ ಪೋರ್ಟ್ರೇಟ್ ಫೋಟೋಗ್ರಾಫರ್ ಆಫ್ 19th century, 19ನೇ ಶತಮಾನದ ಒಂದು ಬಹಳ ಪ್ರಸಿದ್ಧಿಯಾಗಿರ್ತಕ್ಕಂಥ ಒಂದು ಚಿತ್ರಕಾರರು. ಬೋತ್ ಜೂಲಿಯಾ ಜಾಕ್ಸನ್ಸ್ ಫಸ್ಟ್ ಹಸ್ಬೆಂಡ್ ಹರ್ಬರ್ಟ್ ಡಕ್ವರ್ತ್, ಜೂಲಿಯಾಳ ಒಂದು ಮೊದಲನೇ ಪತಿ ಹರ್ಬರ್ಟ್ ಡಕ್ವರ್ತ್, ಆ್ಯಂಡ್ ಲೆಸ್ಲೀಸ್ ಫಸ್ಟ್ ವೈಫ್, ಲೆಸ್ಲಿಯ ಮೊದಲನೇ ಪತ್ನಿ. ಅವಳು ಯಾರು ಅಂತಂದರೆ ವಿಲಿಯಂ ಮೇಕ್ಪೀಸ್ ಥ್ಯಾಕ್ರೆ, ಒಂದು ಪ್ರಬಂಧ ಕಾದಂಬರಿಕಾರನ ಮಗಳಾಗಿದ್ದರು. ಹ್ಯಾಡ್ ಡೈಡ್ ಅನ್ಎಕ್ಸ್ಪೆಕ್ಟೆಡ್ಲಿ ಲಿವಿಂಗ್ ಹರ್ 3 ಚಿಲ್ಡ್ರನ್ ಆ್ಯಂಡ್ ಹಿಮ್ ಒನ್. ಸೊ ಇಲ್ಲಿ ಆ ಒಂದು ಇಬ್ಬರು ಕೂಡ ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದು ಮರಣವನ್ನು ಹೊಂದ್ತಾರೆ. ಜೂಲಿಯಾ ಜಾಕ್ಸನ್, ಡಕ್ವರ್ತ್ ಆ್ಯಂಡ್ ಲೆಸ್ಲಿ ಸ್ಟೆಫನ್ ಮ್ಯಾರಿಡ್ ಇನ್ 1878. ಜೂಲಿಯಾ ಜಾಕ್ಸನ್ ಅವಳ ಒಂದು ಮೊದಲ ಪತಿ
ಹರ್ಬರ್ಟ್ ಡಕ್ವರ್ತ್ ಮರಣ ಹೊಂದಿದ್ದರಿಂದ, ಅದೇ ರೀತಿ ಇಲ್ಲಿ ಲೆಸ್ಲಿ ಸ್ಟೆಫನ್ ಅವಳ ಮೊದಲ ಪತ್ನಿ ಕೂಡ ಇಲ್ಲಿ ಮರಣ ಹೊಂದಿದ್ದರಿಂದ ಇಬ್ಬರು ಕೂಡ ಏನಂತಂದರೆ 1878ರಲ್ಲಿ ಮದುವೆ ಆಗ್ತಾರೆ. ಆ ನಂತರದಲ್ಲಿ 4 ಚಿಲ್ಡ್ರನ್, ಅವರಿಗೆ 4 ಮಕ್ಕಳು ಜನಿಸ್ತವೆ. ವೆನೆಸ್ಸಾ, ಥೋಬಿ, ವರ್ಜೀನಿಯಾ ಆ್ಯಂಡ್ ಎಡ್ರಿಯಾನಾ, ಈ 4 ಜನ ಮಕ್ಕಳು ಅವರಿಗೆ ಜನನ ಆಗ್ತವೆ. While these 4 children banded together against their old half siblings, loyalty shifted among them. ಈ ಒಂದು ಹೊಸದಾಗಿ ಇರ್ತಕ್ಕಂಥ 4 ಏನು ಮಕ್ಕಳಿರ್ತಾರೆ, ಅವರು ಮೊದಲೇ ಇರ್ತಕ್ಕಂತಹ ಏನು ಇರ್ತಾರೆ, ಮೊದಲ ಒಂದು ಪತ್ನಿ ಅಥವಾ ಮೊದಲ ಪತಿಗೆ ಏನು ಮಕ್ಕಳಿರ್ತಾರೆ, ಅವ್ರ ಜೊತೆಗೆ ಇವರನ್ನು ಒಂದು ಎಲ್ಲ ಒಂದು ಆಸ್ತಿ ಅಥವಾ ಇದರಲ್ಲಿ ಒಂದು ಸಮಬಾಳನ್ನು ಅಲ್ಲಿ ಹಂಚ್ತಾರೆ. ವರ್ಜೀನಿಯಾ ವಾಸ್ ಜಲಸ್ ಆಫ್ ಎಡ್ರಿಯಾನಾ ಫಾರ್ ಬೀಯಿಂಗ್ ದೇರ್ ಮದರ್ಸ್ ಫೇವ್ರೇಟ್. ಇಲ್ಲಿ ವರ್ಜೀನಿಯಾ ಎಡ್ರಿಯಾನನ್ನು ಬಹಳ ಒಂದು ಹೊಟ್ಟೆ ಕಿಚ್ಚನ್ನು ಪಡ್ತಾಳೆ. ಯಾಕಂತಂದರೆ ಅವನು ತಾಯಿಯ ಒಂದು ಫೇವ್ರೇಟ್ ಏನಂತಂದರೆ ಬಹಳ ಪ್ರೀತಿ ಪಾತ್ರನಾಗಿರ್ತಾನೆ ಎಡ್ರಿಯಾನ. ಹೀಗಾಗಿ ಅವಳಿಗೆ ಸಹಜವಾಗಿ ಎಲ್ಲೋ ಒಂದು ಕಡೆಗೆ ಒಂದು ಎಡ್ರಿಯಾನ ಮೇಲೆ ಒಂದು ಕೋಪ ಇರ್ಬೋದು ಅಥವಾ ಒಂದು ನಾವು ಏನಂತೀವಿ ಮನಸ್ಸು ಅದು ಅವಳಿಗೆ ಇರೋದಿಲ್ಲ. At age 9, she was the genius behind a family newspaper, the Hyde Park Gate News, that often teased Vanessa and Adriana. ಅವಳು ಒಂದು ನ್ಯೂಸ್ ಪೇಪರ್ ಯಾವುದು ಅಂದರೆ ದ ಹೈಡ್ ಪಾರ್ಕ್ ಗೇಟ್ ನ್ಯೂಸ್, ಆ ನ್ಯೂಸನ್ನು ಅವಳು ಅದನ್ನು ಲೀಡ್ ಮಾಡ್ತಿರ್ತಾಳೆ. ಆದರೆ ಅದರ ಬಗ್ಗೆ ಯಾರು ಒಂದು ಕೊಂಕು ನುಡಿಗಳನ್ನು ಆಡ್ತಿರ್ತಾರೆ ಅಂತಂದರೆ ವೆನೆಸ್ಸಾ ಮತ್ತು ಎಡ್ರಿಯಾನಾ. ವೆನೆಸ್ಸಾ ಮದರ್ ಆ್ಯಂಡ್ ಅದರ್, ಸ್ಪೆಷಲಿ ವರ್ಜೀನಿಯಾ, ಬಟ್ ದ ಡೈನಾಮಿಕ್ ಬಿಟ್ವೀನ್ need and aloofness sometimes expressed itself as rivalry between Virginia's art of writing and Vanessa's of painting. ಇಲ್ಲಿ ಯಾವಾಗಲೂ ಕೂಡ ಏನಂತಂದರೆ ವರ್ಜೀನಿಯಾ ಒಂದು ರೈಟಿಂಗ್ ಇರ್ಬೋದು ಮತ್ತು ವೆನೆಸ್ಸಾ ಪೇಂಟಿಂಗ್ ಇರ್ಬೋದು, ಒಬ್ರಿಗೊಬ್ರು ಇಲ್ಲಿ ಒಂದು ಕೊಂಕು ನುಡಿಗಳನ್ನು ಆಡ್ತಕ್ಕಂಥದ್ದು ಇರ್ಬೋದು. ಅವರ ಮಧ್ಯೆ ನಾವು ಯಾವ ರೀತಿ ಅಂತಂದರೆ ಈ ಶೀತಲ ಯುದ್ಧ ಅಂತೀವಿ, ಅಂದರೆ ಸೈಲೆಂಟ್ ವಾರ್, ಅಂದ್ರೆ ಅವರಲ್ಲೇ ಕೂಡ ಆ ಒಂದು ತಮ್ಮ ಒಂದು ಪ್ರತಿಷ್ಠೆ ಏನಂತಂದರೆ ಅವರಲ್ಲಿ ಅದು ಉಂಟಾಗಿತ್ತು. ಹೀಗಾಗಿ ಅಲ್ಲಿ ಸ್ವಲ್ಪ ಕಲಹ ಉಂಟಾಗಿತ್ತು. The Stephen family made summer migration from their London town house near Kennington Garden to rather dishallowed Telland house on the rugged Cornwall coast. ಇಲ್ಲಿ ಬೇಸಿಗೆಯಲ್ಲಿ ಅವರು ತಮ್ಮ ಮನೆ ಏನಂತಂದರೆ ಕೆನಿಂಗ್ಸ್ಟನ್ ಗಾರ್ಡನ್ ಒಂದು ಏನು ಮನೆ ಏನಿರುತ್ತದೆ ಅಲ್ಲಿ ಆ ಮನೆಯನ್ನು ಅವರು ಟೆಲ್ಯಾಂಡ್ ಹೌಸಿಗೆ ಶಿಫ್ಟನ್ನು ಮಾಡ್ತಾರೆ. Her education. The annual relocation structured Virginia's childhood world in terms of opposites: city and cry, winter and summer, repression and freedom, fragmentation and wholeness. ಇಲ್ಲಿ ಅವರು ತಮ್ಮ ಒಂದು ಬೇಸಿಗೆಯಲ್ಲಿ ತಮ್ಮ ಮನೆಯನ್ನು ಏನು ಶಿಫ್ಟ್ ಮಾಡಿದಾಗ ಅಲ್ಲಿ ಒಂದು ಏನನ್ನು ನಾವು ವೈರುಧ್ಯವನ್ನು ಕಾಣ್ತೀವಿ. ಏನಂತಂದರೆ ಸಿಟಿ ಮತ್ತು ಕಂಟ್ರಿ. ಸಿಟಿ ಅಂದರೆ ನಾವು ನಗರ ಪ್ರದೇಶ ಮತ್ತು ಕಂಟ್ರಿ ಅಂದರೆ ಹಳ್ಳಿ ಪ್ರದೇಶ. ಅಂದರೆ ನಗರ ಪ್ರದೇಶದಿಂದ ಹಳ್ಳಿ ಪ್ರದೇಶಕ್ಕೆ ಯಾವ ರೀತಿ ಹೋಗ್ತೀವಿ, ಅಲ್ಲಿ ಯಾವ ರೀತಿ ನಮಗೆ ಒಂದು ಹೊಸ ಅನುಭವ ಆಗುತ್ತೆ. ಅದೇ ರೀತಿ ವಿಂಟರ್ ಆ್ಯಂಡ್ ಸಮ್ಮರ್ ಅಂದರೆ ಒಂದು ವಿಂಟರ್ ನಾವು ಚಳಿಗಾಲ, ಮಳೆಗಾಲ ಯಾವ ರೀತಿ ಅಂತೀವಿ, ಅದೇ ರೀತಿ ಸಮ್ಮರ್ ಬೇಸಿಗೆ ಕಾಲ. ರಿಪ್ರೆಷನ್ ಆ್ಯಂಡ್ ಫ್ರೀಡಮ್ ಅಂದರೆ ಒಂದು ದುಃಖ ಅಥವಾ ಒಂದು ಮಾನಸಿಕವಾಗಿ ಒಂದು ಸ್ಥೀಮಿತವನ್ನು ನಾವು ಕಳ್ಕೊಳ್ಳೋದಾಗಿರ್ಬೋದು, ಅಥವಾ ಒಂದು ಫ್ರೀಡಮ್ ಯಾವ ರೀತಿ ಸ್ವಾತಂತ್ರ್ಯ. ಫ್ರ್ಯಾಗ್ಮೆಂಟೇಷನ್ ಆ್ಯಂಡ್ ಹೋಲ್ನೆಸ್. ಫ್ರ್ಯಾಗ್ಮೆಂಟೇಷನ್ ಅಂದರೆ ತುಣುಕುಗಳಾಗಿರ್ಬೋದು ಅಥವಾ ಬೇರೆ ಬೇರೆ ಭಾಗಗಳಾಗಿರ್ಬೋದು. ಹೋಲ್ನೆಸ್ ಅಂದರೆ ಒಟ್ಟು ಅಥವಾ ಒಗ್ಗಟ್ಟಾಗಿ. ಯಾಕಂದರೆ ಫ್ರ್ಯಾಗ್ಮೆಂಟೇಷನ್ ಅಂದರೆ ಅಲ್ಲಿ ಏನಾಗಿತ್ತು, ಒಬ್ರಿಗೊಬ್ರು ಒಂದು ಸಂಬಂಧಗಳು ಅಷ್ಟು ಗಟ್ಟಿಯಾಗಿರಲಿಲ್ಲ ಅಣ್ಣ ತಮ್ಮಂದಿರಲ್ಲಿ. ಮುಂದೆ ಅದು ಬರ್ತಾ ಒಂದು ಹೋಲ್ನೆಸ್ ಆಯಿತು. ಸೊ ಹೀಗಾಗಿ ಅಲ್ಲಿ ಆ ಒಂದು ವೈರುಧ್ಯಗಳನ್ನು ನಾವು ಕಾಣ್ತೀವಿ. Her neatly divided, predictable world ended, however, when her mother died in 1895 at the age 49. Virginia at 13 ceased writing amusing accounts of family news. ಇಲ್ಲಿ ಅವಳ ಒಂದು ಏನಂತಂದರೆ ಜೀವನ ಒಂದು ಎಲ್ಲೋ ಒಂದು ಕಡೆಗೆ ಅವಳ ತಾಯಿಯ ಮರಣ 1895ರಲ್ಲಿ ಅವಳ ತಾಯಿ ಮರಣ ಹೊಂತಾಳೆ, ಅದು 49ನೇ ವಯಸ್ಸಿನಲ್ಲಿ. ಹೀಗಾಗಿ ಅವಳ ಒಂದು ಜೀವನ ಎಲ್ಲೋ ಒಂದು ಕಡೆಗೆ ಆಘಾತ ಒಂದು ಅನುಭವಿಸ್ತೆ ಅಂತ ಹೇಳ್ಬೋದು. ಆಲ್ಮೋಸ್ಟ್ ಎ ಇಯರ್ ಪಾಸ್ಡ್ ಬಿಫೋರ್ ಶಿ ರೋಟ್ ಎ ಚಿಯರ್ಫುಲ್ ಲೆಟರ್ ಟು ಹರ್ ಬ್ರದರ್ ಥೋಬಿ. ಇಲ್ಲಿ ಸರಿಸುಮಾರು 1 ವರ್ಷಗಳು ಕಳೀತವೆ ಅಂತಂದರೆ ಒಂದು ಲೆಟರನ್ನು ಬರೀತಾಳೆ ತನ್ನ ಒಂದು ಬ್ರದರ್ಗೆ, ಥೋಬಿಗೆ. She was just emerging from depression.
ಅವಳು ಆ ಒಂದು ಖಿನ್ನತೆಯಿಂದ, ಆ ಒಂದು ದುಃಖದಿಂದ ಅವಳು ಹೊರಗೆ ಬರ್ತಾ ಇರ್ತಾಳೆ. ಆ ಫ್ಯಾಮಿಲಿಯಲ್ಲಿ ಆಗಿರ್ತಕ್ಕಂಥ ಆ ಒಂದು ಸಾವು ನೋವುಗಳಿರ್ಬೋದು, ಆಘಾತಗಳಿಂದ ಅವಳು ಹೊರಗೆ ಬರ್ತಾ ಇರ್ತಾಳೆ. ಇನ್ 1897 ಹರ್ ಹಾಫ್ ಸಿಸ್ಟರ್ ಸ್ಟೆಲ್ಲಾ ಡಕ್ವರ್ತ್ ಡೈಡ್ ಎಟ್ ದ ಏಜ್ 28. 28ನೇ ವಯಸ್ಸಿನಲ್ಲಿ ಅವಳ ಸಿಸ್ಟರ್ ಸ್ಟೆಲ್ಲಾ ಡಕ್ವರ್ತ್ ಕೂಡ ಅವನು ಮರಣವನ್ನು ಹೊಂತಾಳೆ. ಸೊ ಈ ಒಂದು ಇವೆಂಟ್, ಈ ಘಟನೆಯನ್ನು ಅವಳು ತನ್ನ ಒಂದು ಡೈರಿ ಒಳಗೆ ಬರೀತಾಳೆ. ಅದು ಡೈರಿ ಏನು ಅಂದರೆ ಇಂಪಾಸಿಬಲ್ ಟು ರೈಟ್ ಆಫ್ ಅಂತಕ್ಕಂಥ ಒಂದು ಡೈರಿಯಲ್ಲಿ ಈ ಒಂದು ಘಟನೆಯನ್ನು ಅವಳು ಉಲ್ಲೇಖವನ್ನು ಮಾಡ್ತಾಳೆ. ಹರ್ ವರ್ಕ್ಸ್, ಅವಳ ಕೆಲವೊಂದು ಪ್ರಮುಖ ವರ್ಕ್ಸ್ಗಳನ್ನು ನಾವು ನೋಡೋಣ. ದ ಓಯೇಜ್ ಔಟ್ ವಿಚ್ ವಾಸ್ ಪಬ್ಲಿಷ್ಡ್ ಇನ್ 1915, ನೈಟ್ ಆ್ಯಂಡ್ ಡೇ ವಿಚ್ ವಾಸ್ ಪಬ್ಲಿಷ್ಡ್ ಇನ್ 1919, ಜಾಕೋಬ್ಸ್ ರೂಮ್ 1922, Mrs. Dalloway 1925, To the Lighthouse 1927, Orlando 1928, A Room of One's Own 1929, On Being Ill 1930, The Waves 1931, The London Scenes 1931, The Common Reader second series 1932, The Years 1937, Three Guineas 1938, Between the Acts 1941, The Death of Moth and Other Essays 1942, The Moment and Other Essays 1947, The Captain Deathbed and Other Essay 1950, Granite and Rainbow 1958, Books and Portraits 1978, Women and Writing 1979. So these are the some important works of Virginia Woolf. ಇವು ಕೆಲವೊಂದು ಪ್ರಮುಖವಾಗಿರ್ತಕ್ಕಂಥ ಅವಳ ಒಂದು ನಾವು ಏನಂತೀವಿ ಕೃತಿಗಳು ಅಂತ ಹೇಳ್ಬೋದು. So with this, let me conclude this second session. Thank you one and all.